ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಆರ್ ಕೆ ಟ್ರಾವೆಲ್ ಡೈರಿ ವತಿಯಿಂದ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನಾನು ಸ್ವಾಗತವನ್ನು ಮಾಡ್ತೀನಿ. ನಾನಿವತ್ತು ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಬೆಕಲ್ ಕೋಟೆಯನ್ನು ನೋಡಲಿಕ್ಕೆ ಬಂದಿದ್ದೀನಿ. ಇದು ಬೆಕಲ್ ಕೋಟೆಯ ಮುಖ್ಯ ದ್ವಾರ. ಇಲ್ಲಿ ಮುಖ್ಯ ಪ್ರಾಣವಾಯು ಆಂಜನೇಯನ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ಮುಂದೆ ಕೋಟೆಯನ್ನು ನೋಡೋಕ್ಕೆ ಪ್ರತಿಯೊಬ್ಬರು ಕೂಡ ಹೋಗ್ತಾರೆ. ಇದು ಆ ದೇವಸ್ಥಾನದ ಮುಖ್ಯ ದೇವರು ಆಂಜನೇಯ ಸ್ವಾಮಿ. ಎಲ್ಲರೂ ಇದಕ್ಕೆ ನಮಸ್ಕರಿಸ್ಕೊಂಡು ಮುಂದಕ್ಕೆ ಹೋಗೋಣ. ಅಲ್ಲಿಂದ ಟಿಕೆಟನ್ನು ತಗೊಂಡು ಮುಂದೆ ಹೊರಟ್ರೆ ಎಂಟಿನಲ್ಲಿ ಟಿಕೆಟನ್ನು ಚೆಕ್ ಮಾಡ್ತಾರೆ. ಈಗೆಲ್ಲ ಡಿಜಿಟಲ್ ಆಗಿದೆ, ಎಲ್ಲ ಸ್ಕ್ಯಾನ್ ಮಾಡ್ಕೊಳ್ತಾರೆ. ಟಿಕೆಟನ್ನು ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಟಿಕೆಟ್ ಚೆಕ್ ಮಾಡಿ ಒಳಗಡೆಗೆ ಬಿಡ್ತಾರೆ. ಅಲ್ಲಿಂದ ಸೀದಾ ಕೋಟೆಯನ್ನು ನೋಡೋಕ್ಕೆ ನಾವು ಹೋಗ್ಬೋದು. ತುಂಬ ಅದ್ಭುತವಾಗಿದೆ. ಕೋಟೆಯ ವಿಸ್ತೀರ್ಣ ಅಂತೂ ತುಂಬ ವಿಶೇಷವಾಗಿದೆ. ಯಾಕೆಂದರೆ ಸುಮಾರು 40 ಎಕರೆಗಳಷ್ಟು ಭೂಮಿಯಲ್ಲಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕೋಟೆಯನ್ನು ನಿರ್ಮಾಣ ಮಾಡಿದಂಥವರು ಕರ್ನಾಟಕದ ದೊರೆಗಳು. ಶಿವಮೊಗ್ಗವನ್ನು ಆಳಿದಂತಹ ಇಕ್ಕೇರಿಯ ದೊರೆ ಕೆಳದಿ ಸಂಸ್ಥಾನದ ರಾಜನಾದಂತಹ ಶಿವಪ್ಪ ನಾಯಕನ ಕಾಲದಲ್ಲಿ ನಿರ್ಮಾಣ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಕಾಸರಗೋಡು ಮುಂಚೆ ಕರ್ನಾಟಕದ ಒಂದು ಭಾಗವಾಗಿತ್ತು, ಆದರೆ ಈಗ ಅದು ಕೇರಳದ ಭಾಗವಾಗಿದೆ. 1650ರಲ್ಲಿ ಈ ಕೋಟೆಯನ್ನು ಕೆಳದಿಯ ರಾಜನಾದಂಥ ಶಿವಪ್ಪ ನಾಯಕರ ಆಡಳಿತ ಅವಧಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಇದರ ವಿಶೇಷ ಏನಪ್ಪ ಅಂದರೆ ಈ ಕೋಟೆ 40 ಎಕರೆ ಭೂ ವಿಸ್ತೀರ್ಣವನ್ನು ಹೊಂದಿದ್ದು, ಅದರಲ್ಲೂ ಮುಖ್ಯವಾಗಿ ಕೀಲಿ ಕೈನ ಆಕಾರದಲ್ಲಿ ಈ ಕೋಟೆ ಕಾಣುತ್ತೆ. ಯಾಕಂದರೆ ನೋಡೋರಿಗೆ ನಮಗೆ ಅದು ತುಂಬ ವಿಶೇಷವಾಗಿದೆ. ಇಲ್ಲಿ ನೋಡಿ, ನಾವು ಬಂದಿದ್ದ ತಕ್ಷಣಕ್ಕೆ ಮಳೆ ಇತ್ತು, ಲೈಟಾಗಿ ಬೀಳ್ತಾ ಇತ್ತು. ಅಲ್ಲಿ ಒಂದಷ್ಟು ಗಾರ್ಡನ್ ಥರ ಜಾಗ ಇತ್ತು. ಅಲ್ಲಿ ಒಂದು ನವಿಲು ರೆಕ್ಕೆಯನ್ನು ಬಿಚ್ಚಿ ಹಾಡ್ತಾ ಇತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಸುತ್ತಲೂ ಹಸಿರು ತುಂಬಿರುವಂಥ ವಾತಾವರಣ ಇರೋದ್ರಿಂದಾಗಿ ಆ ನವಿಲಿನ ಗರಿಗಳು ಕೂಡ ಹಸಿರಿನ ವಾತಾವರಣದಲ್ಲಿ ರೋಮಾಂಚನಕಾರಿಯಾಗಿ ನಮಗೆ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿಯಾಯಿತು. ಆ ನವಿಲು ಗರಿಬಿಚ್ಚಿ ಕುಡಿಯೋದು ನೋಡ್ತಾ ಇರೋದೇ ಒಂದು ಚೆಂದ. ಇದಲ್ಲದೆ ಅಲ್ಲಿ ಸುಮಾರು ನವಿಲುಗಳು ಆಟ ಆಡ್ಕೊಂಡಿದ್ವು ಆ ಮಾವಿನ ತೋಟದಲ್ಲಿ. 6 ನವಿಲುಗಳು ಖುಷಿಯಿಂದ ಸ್ವೇಚ್ಛೆಯಿಂದ ತಿರುಗ್ತಾ ಇದ್ದು ನೋಡೋಕ್ಕೆ ನಿಜಕ್ಕೂ ಖುಷಿಯಾಗುವಂಥ ಸನ್ನಿವೇಶ ಆಗಿತ್ತು ನನಗಂತೂ. ನೋಡಿ ಎಷ್ಟು ಚೆನ್ನಾಗಿ ಬಿಚ್ಚಿದ ರೆಕ್ಕೆಯನ್ನು ಬಿಚ್ಚಿ ಆಟ ಆಡ್ತಾಯಿತ್ತು, ನಾಟ್ಯ ಮಾಡ್ತಾಯಿತ್ತು. ಆ ನಾಟ್ಯ ನೋಡೋದೇ ಒಂದು ಖುಷಿಯಾಗಿತ್ತು ನನಗಂತೂ. ಒಳ್ಳೆ ಚಿಕ್ಕ ಮಗು ಥರ ಒಂದು 10-15 ನಿಮಿಷ ಅದನ್ನು ನೋಡ್ಕೊಂಡು ನಿಂತಿದ್ದೆ. ಸಖತ್ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ನೋಡಿ ಎಷ್ಟೊಂದು ನವಿಲುಗಳಲ್ಲಿ ಓಡಾಡ್ತಾ ಇದ್ದಾವೆ. ಮೋಸ್ಟ್ಲಿ ಅವು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಖುಷಿಯಾಗಿ ಬದುಕ್ತಾ ಇದ್ದಾವೆ. ಎಲ್ಲರಿಗೂ ನಮಸ್ಕಾರ. ಬೆಕಲ್ ಫೋರ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಈ ಬೆಕಲ್ ಫೋರ್ಟನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಜಾಗ ಅಂದರೆ ಅದ್ಭುತವಾಗಿದೆ. ಬನ್ನಿ. ಬೇರೆ ಏನು ಪದ ಇಲ್ಲ, ಸುಮ್ಮನೆ ಫೋರ್ಟಿಂದ ಆಚೆ ಕಡೆ ಒಂದು ಸಮುದ್ರ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಸುಮ್ಸೆ ಹೇಗಿದೆ ನೋಡಿ ಫೋರ್ಟ್ ಪೂರ್ತಿ.
ಇದು ಪೋರ್ಟ್ನ ವ್ಯೂ ಮೂರೂ ದಿಕ್ಕಿಂದ ತುಂಬ ಚೆನ್ನಾಗಿರುವಂಥ ವ್ಯೂ ಇದು ಕಾಣಿಸ್ತಾ ಇದೆ, ನೋಡ್ತಾ ಹೋಗ್ಬೋದು ನೀವು. ಇವು ವೀಕ್ಷಣಾ ಗೋಪುರಗಳು ಅಂತ. ಶತ್ರುಗಳು ಸಮುದ್ರದ ಮಾರ್ಗವಾಗಿ ಬಂದಾಗ ಎತ್ತರದಿಂದ ಜಾಗದಿಂದ ನೋಡಿದಾಗ ಇಡೀ ಸಮುದ್ರದ ಸುತ್ತೆಲ್ಲ ಏನೆಲ್ಲ ಚಟುವಟಿಕೆ ನಡೆಯುತ್ತೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಅಂತಲೇ ಮಾಡ್ಕೊಂಡಿದ್ದಂಥ ಗೋಪುರಗಳು. ಅಲ್ಲಿ ಸುಮಾರು ಗೋಪುರಗಳನ್ನು ಕೋಟೆಗಳ ಮೇಲೆ ನಿರ್ಮಾಣ ಮಾಡಿರ್ತಾರೆ ಯಾವಾಗಲೂ ಕೂಡ. ಅಂದರೆ ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಶತ್ರುಗಳಿಂದ ಅಪಾಯ ಇದೆ ಅಂತ ಗೊತ್ತಾದಾಗ ಅದಕ್ಕೆ ತಡೆಯೊಡ್ಡೋದಕ್ಕೆ ಬೇಕಾದಂಥ ಯೋಜನೆಗಳನ್ನು ರೂಪಿಸ್ಕೊಡೋಕ್ಕೆ ಈ ಥರದ ಕೋಟೆಗಳು ಸುರಕ್ಷಾ ಮಾರ್ಗವಾಗಿರ್ತವೆ. ಈ ಕೋಟೆಯ ಮೇಲೆ ಯಾವುದೇ ರೀತಿಯಾದಂಥ ಅರಮನೆಯ ಕುರುಹುಗಳೇನೂ ಇಲ್ಲ. ಮುಂಚೆ ಇದ್ದೋ ಏನೋ ಗೊತ್ತಿಲ್ಲ, ಬಟ್ ಈಗ ಸದ್ಯಕ್ಕಂತೂ ಯಾವುದೇ ಕುರುಹುಗಳಿಲ್ಲ. ಆದರೆ 3 ದಿಕ್ಕಲ್ಲಿ ಕೋಟೆ ಇದೆ, ಭೂಮಿ ಇದೆ, ಒಂದು ದಿಕ್ಕಲ್ಲಿ ಸಮುದ್ರ ಇದೆ. ಆ ಕೋಟೆ ಮೇಲೆಯಿಂದ ಆ ಸಮುದ್ರವನ್ನು ನೋಡೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕ್ಕೆ 2 ಕಣ್ಣು ಸಾಲದು ಅಂದರೆ ಖಂಡಿತ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿರುವಂಥ ವ್ಯೂ ಅದಾಗಿತ್ತು. ನಾನಂತೂ ಆ ವ್ಯೂವನ್ನು ಸಖತ್ ಎಂಜಾಯ್ ಮಾಡಿದೆ. ನೋಡಿ ಹೇಗಿದೆ ವ್ಯೂ. ಈ ಅರಬ್ಬಿ ಸಮುದ್ರದ ನೋಟ ಇದೆಯಲ್ಲ, ಅದು ಖುಷಿ ಕೊಡುತ್ತೆ ನಮಗೆ. ನೀರಲ್ಲಿ ಆಡೋದಕ್ಕಿಂತ ಈ ಥರದ ಒಂದು ಎತ್ತರದ ಜಾಗದಿಂದ ಸಮುದ್ರವನ್ನು ನೋಡಿ ಆ ಅಲೆಗಳನ್ನು ಆಸ್ವಾದಿಸ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಆಹಾ ತುಂಬ ಸೂಪರಾಗಿರುತ್ತೆ. ನನಗಂತೂ ನಿಜವಾಗಲೂ ಸಖತ್ ಸಂತೋಷಪಟ್ಟು ಪ್ರತಿಯೊಂದು ಕ್ಷಣವೂ ಅಲ್ಲಿ ಸುಮಾರು ಒಂದು ಅರ್ಧ ದಿನ ಇದ್ದೆ ನಾನು ಇಡೀ ಕೋಟೆ ಮೇಲೇ. ಇಡೀ ಅರ್ಧ ದಿನ ಅಷ್ಟೂ ಸುತ್ತಾಡಿಕೊಂಡು ಓಡಾಡಿಕೊಂಡು ಖುಷಿಯಾಗಿದೆ. ಯಾಕಂದರೆ ಅಲ್ಲಿ ನೋಡಿ, ನೋಡಿದ ಕಡೆ ಎಲ್ಲ ಹಸಿರು ಬಣ್ಣ ಕಾಣಿಸುತ್ತೆ, ಗಿಡ ಮರಗಳು ಕಾಣಿಸುತ್ತೆ, ಗಾರ್ಡನ್ ಥರ ಕಾಣಿಸುತ್ತೆ. ಅದರ ಆಚೆ ಕಡೆ ನೋಡಿದ್ರೆ ನೀಲಿ ಸಮುದ್ರ, ಅರಬ್ಬಿ ಸಮುದ್ರ ಕಾಣಿಸುತ್ತೆ. ಇದನ್ನು ನೋಡೋದೇ ಒಂದು ಖುಷಿ, ಸಂತೋಷ. ನೀವು ಕೂಡ ಸಾಧ್ಯವಾದರೆ ಮಂಗಳೂರು ಭಾಗದ ಕಡೆ ಬಂದಾಗ ತಪ್ಪದೆ ಈ ಕಾಸರಗೋಡಿಗೆ ಭೇಟಿ ನೀಡಿ, ಎಲ್ಲರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.